ಇವಾಗ ಏನಿದ್ರು ಗ್ಯಾಸ್ ಇಲ್ಲ ಅಂತ ಓದಾಡ್ತಿದ್ದಾರೆ, ನೀರಿಲ್ಲ ಅಂತ ಓದಾಡ್ಬಿಟ್ಟು ಅದು ಸಮಸ್ಯೆಗಳ ಬಗೆಹರಿಸಿ ಸರ್. ನೀವು ಯಾರಾದ್ರೂ ಒಬ್ಬರು ನಿಂತ್ಕೊಂಡು ಬಗೆಹರಿಸಿ, ಅವಾಗ ನಾನು ಒಪ್ಕೋತೀನಿ ನಿಮ್ ಪಕ್ಷ ನಮ್ ಪಕ್ಷ ಅಂತ ಬರಲ್ಲ. ನೀವೇನೂ ಕೆಲ್ಸನೂ ಮಾಡ್ದೇನೆ ಬರೀ ಮಾಡೋರ್ ಕೆಲ್ಸದವ್ರ ಕಾಲ್ ಹೇಳ್ಕೊಂಡು ನೀವು ಕೂತಿರೋ ಜಾಗದಲ್ಲಿ ನೀವು ಅದೇ ತರ ಕೂತ್ಕೊಂಡಿದ್ರೆ ಸರ್, ಇದು ತಪ್ಪು. ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಅಂದ್ರೆ ಅಲ್ಲಿ ನಾವು ಬರ್ತಿದಾವೆ ಅಂದ್ರೆ ಆ ವ್ಯಕ್ತಿಗೆ ತುಂಬಾನೇ ಗೌರವ ಕೊಡ್ತೀವಿ ನಾವು. ಆ ವ್ಯಕ್ತಿನ ಫಸ್ಟ್ ಎಲೆಕ್ಷನ್ ಅವ್ರು ಕಾಂಗ್ರೆಸ್ ಬಂದ್ರು ಅವ್ರು ಗೆಲ್ತಿದ್ದಾರೆ ಅಂದ್ರೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ವ್ಯಕ್ತಿನ ಯಾವ ತರ ನಂಬಿದ್ದಾರೆ ಜನ, ವ್ಯಕ್ತಿ ಯಾವ ತರ ಉಳಿಸ್ಕೊಂಡಿದ್ದಾರೆ ಅಂತ. ಉಳಿಸ್ಕೊಂಡಿಲ್ಲ ಅಂದ್ರೆ ಸರ್ ಒಂದ್ ಪಕ್ಷದಿಂದ ಒಂದ್ ಪಕ್ಷಕ್ಕೆ ಬಂದ ಹೋಗುವಂತ ಓಟ್ ಹಾಕಲ್ಲ ಸರ್ ಯಾರು ಈ ಕಾಲದಲ್ಲಿ. ಫಸ್ಟ್ ಅವ್ರು ಉಳಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರ ವ್ಯಕ್ತಿತ್ವನು ಕಾಪಾಡಿದ್ದಾರೆ, ಅವ್ರು ಅಲ್ಲಿ ನಿಂತಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ವಯಸ್ಸಿಗೆ ಬೆಲೆ ಕೊಡಿ, ಮತ್ತೆ ವ್ಯಕ್ತಿ ಮಾಡೋ ಕೆಲ್ಸಕ್ಕೆ ಬೆಲೆ ಕೊಡಿ. ನೀವು ಪಕ್ಷನ ಯಾರು ದಯವಿಟ್ಟು ನೋಡಕ್ ಬರ್ಬೇಡಿ. ಯಾರನ್ನೂ ನೀವು ಅಳತೆ ಮಾಡ್ಬೇಕಾದ್ರೆ ವ್ಯಕ್ತಿಯಿಂದ ಅಳತೆ ಮಾಡಿ. ಅಷ್ಟೇ ನಾನು ನಿಮ್ನ ಕೇಳ್ಕೊಳ್ಳೋದು. ಫಸ್ಟ್ ಆಫ್ ಆಲ್ ಅವ್ರಿಗೆ ನೀವು ಸಾರಿ ಕೇಳಿ ಅದ್ ಕೇಳಿ ಇದ್ ಕೇಳಿ ಅನ್ನೋದಕ್ಕಿಂತ ನೀವು ಮಾಡಿರೋ ತಪ್ಪನ್ನ ನೀವು ಒಂದ್ಸರಿ ತಿತ್ಕೊಳ್ಳಿ. ಫಸ್ಟ್ ನಿಮ್ಮನ್ನ ಮನ್ಸಾಕ್ಷಿನ ನೀವು ಒಂದ್ಸರಿ ಕೇಳ್ಕೊಳ್ಳಿ ಫಸ್ಟ್. ಇನ್ನೂ ಒಂದ್ ಮಾತು ಅಂದ್ರೆ ಅಪ್ಪನ್ ಹುಟ್ಟಿದಾರ ಹುಟ್ಟಿದಾರ ಆ ಹೊಲ್ಸು ಮಾತನ್ನ ದಯವಿಟ್ಟು ನೀವು ಆಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮಲ್ಲಿ ಅದ್ ಬರ್ಬಾರ್ದು. ನಾವು ಅಪ್ಪನ್ ಹುಟ್ಟಿದ್ರೆ ನಾವು ಇನ್ನೊಬ್ರು ಯಾರನ್ನೂ ಬೈಯಲ್ಲ ಸರ್. ನಾವು ಅಪ್ಪನ್ಗೆ ಹುಟ್ಟಿದೀವಿ ಅಂತ ನಮ್ಗೆ ಅನ್ಸಿದ್ಮೇಲೆ ಇನ್ನೊಬ್ರು ಅಪ್ಪನ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ಅವ್ರ ತಂದೆ ಅವ್ರ ರಾಜನೇ, ಅವ್ರ ಅಮ್ಮ ಅವ್ರ ಮಹಾರಾಣಿನೇ, ಹಾಗಂತ ಅನ್ಬಿಟ್ಟು ಇನ್ನೊಬ್ರ ಬಗ್ಗೆ ಮಾತಾಡ್ಬೇಡಿ ದಯವಿಟ್ಟು. ಇದು ನಾನು ರಿಕ್ವೆಸ್ಟ್ ಕೇಳ್ಕೊತಿದ್ದೀನಿ. ದಯವಿಟ್ಟು ಅವ್ರು ಮಾಡಿರೋ ಕೆಲಸ ಎಷ್ಟು ಅಂತ ನೀವು ಒಂದ್ಸರಿ ಬಂದು ನೋಡ್ಬಿಟ್ಟು ಆಮೇಲೆ ವ್ಯಕ್ತಿ ಬಗ್ಗೆ ಮಾತಾಡಿ. ಅದ್ರಲ್ಲೂ ಸೋಮಶೇಖರ್ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ. ಇಷ್ಟನ್ನ ಹೇಳಿ ನಾನು ಮಾತಾಡ್ತೀನಿ.